ಪೊಲೀಸ್ ಮಗನಾಗಿ ಶ್ರೀಮಂತ ಕೃಷಿ ಕುಟುಂಬದಲ್ಲಿ ಹುಟ್ಟಿದ್ದ ಒಬ್ಬ ಹುಡುಗ ಹೇಗೆ ಭಾರತದ ಅತ್ಯಂತ ಚರ್ಚಿತ ಮತ್ತು ಭಯಂಕರ ಆರ್ಗನೈಸ್ಡ್ ಕ್ರಿಮಿನಲ್ ಆಗಿ ಬದಲಾದ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ, ಬನ್ನಿ. ಪಂಜಾಬ್ನ ದುತ್ತರನ್ವಾಲಿ ಅನ್ನೋ ಹಳ್ಳಿಲಿ ಲವಿಂದರ್ ಸಿಂಗ್ ಬಿಷ್ಣೋಯ್ ಮತ್ತೆ ಸುನೀತಾ ಬಿಷ್ಣೋಯ್ ಇಬ್ಬರು ದಂಪತಿಗಳಿಗೆ ಲಾರೆನ್ಸ್ ಬಿಷ್ಣೋಯ್ ಮತ್ತೆ ಅನ್ಮೋಲ್ ಬಿಷ್ಣೋಯ್ ಅಂತ ಇಬ್ರು ಮಕ್ಕಳಿರ್ತಾರೆ. ಅವರ ಫ್ಯಾಮಿಲಿ ಪಂಜಾಬ್ ನಲ್ಲಿ ಸುಮಾರು 110 ಏಕರ್ಸ್ ಗಿಂತ ಹೆಚ್ಚು ಕೃಷಿ ಭೂಮಿಯನ್ನ ಹೊಂದಿರೋ ಶ್ರೀಮಂತ ಕೃಷಿ ಕುಟುಂಬದಲ್ಲಿ ಒಂದಾಗಿರ್ತಾರೆ. ಲಾರೆನ್ಸ್ ಬಿಷ್ಣೋಯ್ ಚಿಕ್ಕವನಿರುವಾಗ್ಲಿಂದಾನು ಭಗತ್ ಸಿಂಗ್ ನ ಫಾಲೋವರ್ ಆಗಿದ್ದು ತನ್ನ ದೇಶ ಮತ್ತು ಧರ್ಮದ ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡಿರ್ತಾನೆ. ಮತ್ತೆ ದೇಶನ ಒಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಖಾಲಿಸ್ತಾನಿ ಮೂವ್ಮೆಂಟ್ಸ್ ನ ಅಪೋಸ್ ಮಾಡ್ತಾ ಇರ್ತಾನೆ. पाकिस्तान के खिलाफ हैं, खालिस्तान के भी खिलाफ हैं. हम तो पहली बार मौका मिला मेरे को तो बोलने का, कहीं मौका नहीं मिला, मैं तो खिलाफ हूं सर. 2010 ಚಂಡೀಗಢನ DAV ಕಾಲೇಜಲ್ಲಿ ಎಜುಕೇಶನ್ ಮುಗಿಸಿ ಪಂಜಾಬ್ ಯೂನಿವರ್ಸಿಟಿಲಿ LLB ಮಾಡೋದಕ್ಕೆ ಜಾಯ್ನ್ ಆಗ್ತಾನೆ. ಆದ್ರೆ ಇಲ್ಲಿಂದ ಲಾರೆನ್ಸ್ ನ ಹೊಸ ಪ್ರಪಂಚನೇ ಶುರುವಾಗುತ್ತೆ. ಲಾರೆನ್ಸ್ ಬಿಷ್ಣೋಯ್ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಆಕ್ಟಿವ್ ಆಗಿದ್ದ ಸ್ಟೂಡೆಂಟ್ ಆರ್ಗನೈಸೇಷನ್ ಆಫ್ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಅವಂದೇ ಆದ ಒಂದು ಗ್ಯಾಂಗ್ ಫಾರ್ಮ್ ಮಾಡ್ಕೊಂಡು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಆದ್ರೆ ಆ ಎಲೆಕ್ಷನ್ ಅಲ್ಲಿ ಲಾರೆನ್ಸ್ ಸೋಲ್ತಾನೆ. ಇದರಿಂದ ಎರಡು ಗ್ಯಾಂಗ್ ಗಳ ಮಧ್ಯೆ ಪೈಪೋಟಿ, ದ್ವೇಷ ಮತ್ತೆ ಘರ್ಷಣೆ ಇನ್ನೂ ಹೆಚ್ಚಾಗಿ ಲಾರೆನ್ಸ್ ತನ್ನ ಆಪೋನೆಂಟ್ ಮೇಲೆ ಫೈರ್ ಮಾಡ್ತಾನೆ. ಆಗ ಲಾರೆನ್ಸ್ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಆಗಿ ಪೊಲೀಸ್ ಅವನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಸುಮಾರು 2 ತಿಂಗಳಾದ್ಮೇಲೆ ಬೇಲಿಂದ ಹೊರಗಡೆ ಬಂದ ಲಾರೆನ್ಸ್ ತುಂಬಾ ಬದಲಾಗಿರ್ತಾನೆ. ಅಲ್ಲಿಂದ ಮತ್ತೆ ಪಂಜಾಬ್ ಯೂನಿವರ್ಸಿಟಿಗೆ ಹೋಗಿ ಸ್ಟೂಡೆಂಟ್ ಪಾಲಿಟಿಕ್ಸ್ ಅಲ್ಲಿ ಇನ್ನೂ ಆಕ್ಟಿವ್ ಆಗ್ತಾನೆ. ಜೊತೆಗೆ ಅವ್ನ ಗ್ಯಾಂಗ್ ಇನ್ನೂ ದೊಡ್ಡದಾಗಿ ಫಾರ್ಮ್ ಆಗುತ್ತೆ. ಅಲ್ಲಿ ಅವನ್ಗೆ ವಿಕ್ಕಿ ಮಿಡ್ಡುಕೇರ ಪರಿಚಯ ಆಗಿ ಆ ಸ್ಟೂಡೆಂಟ್ ಎಲೆಕ್ಷನ್ ಅಲ್ಲಿ ಗೆಲ್ತಾನೆ. विक्की मिट्टू खेड़ा मनदीप मुल्तानी ਇੱਥੇ ਇਕੱਠੇ ਹੋਏ ਆ। ਇਸ ਸਾਲ ਆਪਾਂ ਲਾರೆನ್ಸ್ ਬਿਸ਼ਨੋਈ ਨੂੰ ಆದ್ರೆ ಲಾರೆನ್ಸ್ ಗೆ ರೈವಲ್ಸ್ ಜಾಸ್ತಿ ಆಗಿದ್ರಿಂದ ಅವ್ನ್ ಪ್ರೀತಿಸಿದ ಹುಡುಗಿನ ಜೀವಂತವಾಗಿ ಸುಟ್ಟು ಸಾಯಿಸಿದ್ರು. ಇದರಿಂದ ಲಾರೆನ್ಸ್ ಅವನ ಆಪೋನೆಂಟ್ ನ ಕೊಂದ ಅಂತ ಹೇಳ್ತಾರೆ. ಆದ್ರೆ ರಿಪೋರ್ಟ್ಸ್ ಪ್ರಕಾರ ಇದಕ್ಕೆ ಯಾವುದೇ ಪ್ರಾಪರ್ ಎವಿಡೆನ್ಸ್ ಇಲ್ಲ. ಅದಾದ್ಮೇಲೆ ಲಾರೆನ್ಸ್ ಬಿಷ್ಣೋಯ್ ಮೇಲೆ ಮರ್ಡರ್, ಲಿಕರ್ ಸ್ಮಗ್ಲಿಂಗ್, ವೆಪನ್ ಡೀಲಿಂಗ್ ಅಂತ ಹಲವಾರು ಕೇಸ್ಗಳ ಮೇಲೆ ಪೊಲೀಸ್ ಅವನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ಲಾರೆನ್ಸ್ ನ ಕಾಂಟ್ಯಾಕ್ಟ್ ಬರೀ ಪಂಜಾಬ್ ಮಾತ್ರ ಅಲ್ಲದೆ ಬೇರೆ ಸ್ಟೇಟ್ಸ್ ಅಲ್ಲೂ ತುಂಬಾ ಬೆಳೆದಿರುತ್ತೆ. ಇದರಿಂದ ಅವನು ಪೊಲೀಸ್ ಕೈಗೆ ಸಿಗೋದು ತುಂಬಾ ಕಷ್ಟ ಆಗಿತ್ತು. ಕೊನೆಗೆ 2014ರಲ್ಲಿ ಲಾರೆನ್ಸ್ ಬಿಷ್ಣೋಯ್ ಸಲ್ಸಾರ್ ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಪೊಲೀಸ್ ಅವನ್ನ ಅರೆಸ್ಟ್ ಮಾಡ್ತಾರೆ. 2015ರಲ್ಲಿ ಲಾರೆನ್ಸ್ ನ ಕೋರ್ಟ್ ಕರ್ಕೊಂಡೋಗಿ ಟೈಮ್ ಅಲ್ಲಿ ಪೊಲೀಸ್ ಅವ್ರ ಕೈಯಿಂದ ತಪ್ಪಿಸ್ಕೋತಾನೆ. ಸುಮಾರು 2 ತಿಂಗಳಾದ್ಮೇಲೆ ಫಜಿಲ್ಕಾ ಅನ್ನೋ ಜಾಗದಲ್ಲಿ ಲಾರೆನ್ಸ್ ಅವನ್ ಗ್ಯಾಂಗ್ ಮತ್ತೆ ಪೊಲೀಸ್ ಮಧ್ಯೆ ಶೂಟ್ ಔಟ್ ನಡೆಯುತ್ತೆ. ಕೊನೆಗೆ ಲಾರೆನ್ಸ್ ಮತ್ತೆ ಅವನ್ ಗ್ಯಾಂಗ್ ನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. भाग गया था पुलिस से, पर बाद में पकड़ा गया था सर. हथियार लेके आ रहे थे तो हथियारों के साथ पकड़े गए. ಆದ್ರೆ ಲಾರೆನ್ಸ್ ನ ಕ್ರೈಮ್ಸ್ ಇಲ್ಲಿಗೆ ನಿಲ್ಲೋದಿಲ್ಲ. 2015ರಿಂದ ಲಾರೆನ್ಸ್ ಒಂದೇ ಜೈಲಲ್ಲಿ ಇರ್ಲಿಲ್ಲ. ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಬೇರೆ ಬೇರೆ ಕೇಸ್ಗಳಿದ್ರಿಂದ ಹರಿಯಾಣ, ರಾಜಸ್ಥಾನ್, ಚಂಡೀಗಢ ಮತ್ತೆ ಡೆಲ್ಲಿ ಜೈಲ್ಗಳಿಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಈ ಮಧ್ಯೆ ಲಾರೆನ್ಸ್ ಗ್ಯಾಂಗ್ ಮತ್ತೆ ಬಾಂಬಿಯಾ ಗ್ಯಾಂಗ್ ನಡುವೆ ದಿನದಿಂದ ದಿನಕ್ಕೆ ದ್ವೇಷ ಹೆಚ್ಚಾಗ್ತಾ ಹೋಗುತ್ತೆ. ಲಾರೆನ್ಸ್ ಬಿಷ್ಣೋಯ್ನ ರೈಟ್ ಹ್ಯಾಂಡ್ ಗೋಲ್ಡಿ ಬ್ರಾರ್ ಕೆನಡಾದಲ್ಲಿ ಕುತ್ಕೊಂಡು ಗ್ಯಾಂಗ್ ಆಪರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಜೊತೆಯಲ್ಲಿ ಕೆನಡಾ, ಯುರೋಪ್, USA ಅಂತ ದೇಶಗಳಲ್ಲೂ ಕೂಡ ಬಿಸ್ನೆಸ್ ಮ್ಯಾನ್ ಗಳಿಂದ ಹಣ ವಸೂಲಿ ಮಾಡೋದು, ಕಾಂಟ್ರಾಕ್ಟ್ ಕಿಲ್ಲಿಂಗ್ಸ್, ಡ್ರಗ್ ಟ್ರಾಫಿಕಿಂಗ್ ಮತ್ತೆ ಇಲ್ಲಿಗಲ್ ವೆಪನ್ ಟ್ರಾಫಿಕಿಂಗ್ ಮೂಲಕ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್ ಆಗಿ ಬೆಳೆದಿರುತ್ತೆ. ಇಷ್ಟೆಲ್ಲ ಕ್ರೈಮ್ ಗಳನ್ನ ಮಾಡಿದ್ರು ಕೂಡ ಲಾರೆನ್ಸ್ ಬಿಷ್ಣೋಯ್ನ ಹೆಸರು ಆ ಟೈಮ್ ಅಲ್ಲಿ ದೇಶಾದ್ಯಂತ ಸಾಮಾನ್ಯ ಜನರಿಗೆ ಅಷ್ಟಾಗಿ ಪರಿಚಯ ಇರಲಿಲ್ಲ. ಆದ್ರೆ 2018ರಲ್ಲಿ ಲಾರೆನ್ಸ್ ಬಿಷ್ಣೋಯ್ನ ಪೊಲೀಸ್ ಕೋರ್ಟ್ ಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೀಪ್ ಅಲ್ಲಿ ಕುತ್ಕೊಂಡು ಓಪನ್ ಆಗಿ ಸಲ್ಮಾನ್ ಖಾನ್ ನ ಸಾಯಿಸ್ತೀನಿ ಆಗ ಗೊತ್ತಾಗುತ್ತೆ ಅಂತ ಕೊಟ್ಟಿದ್ದ ಒಂದು ಸ್ಟೇಟ್ಮೆಂಟ್ ಇಂದ ಲಾರೆನ್ಸ್ ಬಿಷ್ಣೋಯ್ನ ಹೆಸರು ದೇಶಾದ್ಯಂತ ಚರ್ಚೆ ಆಗೋ ತರ ಮಾಡುತ್ತೆ. जब हम करेंगे तो पता लग ही जाएगा. सलमान खान का करेंगे, मारेंगे, जोधपुर में मारेंगे तो पता लग जाएगा इनको. अभी तो मैंने कुछ किया ही नहीं, बिना मतलब को इन्वॉल्व कर रहे हैं. ಲಾರೆನ್ಸ್ ಬಿಷ್ಣೋಯ್ ಈ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾನೆ ಅಂದ್ರೆ 1998ರಲ್ಲಿ ರಾಜಸ್ಥಾನ್ ನ ಜೋಧ್ಪುರ್ ಅಲ್ಲಿರೋ ಒಂದು ಹಳ್ಳಿಲಿ ಹಮ್ ಸಾಥ್ ಸಾಥ್ ಹೇ ಮೂವಿ ಶೂಟಿಂಗ್ ಮಾಡಕ್ ಹೋಗಿರ್ತಾರೆ. ಆಗ ಸಲ್ಮಾನ್ ಖಾನ್ ಕೃಷ್ಣ ಮೃಗನ ಬೇಟೆಯಾಡಿರ್ತಾನೆ. ಬಿಷ್ಣೋಯ್ ಸಮುದಾಯದವರು ಈ ಕೃಷ್ಣ ಮೃಗನ ಒಂದು ಪವಿತ್ರ ಪ್ರಾಣಿ ಅಂತ ಭಾವಿಸಿ ಅದನ್ನ ರಕ್ಷಿಸೋದು ತಮ್ಮ ಸಂಪ್ರದಾಯ ಮತ್ತೆ ಕರ್ತವ್ಯ ಅಂತ ನಂಬಿಕೆ ಇಟ್ಟಿದ್ದಾರೆ. ಇದರಿಂದ ರಾಜಸ್ಥಾನ್ ನ ಜೋಧ್ಪುರ್ ಅಲ್ಲಿರೋ ಬಿಷ್ಣೋಯ್ ಸಮುದಾಯದವರು ಅಕ್ಟೋಬರ್ 2, 1998ರಲ್ಲಿ ಸಲ್ಮಾನ್ ಖಾನ್ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರ್ತಾರೆ. ಆದ್ರೆ ಕಂಪ್ಲೇಂಟ್ ಕೊಟ್ಟು ಸುಮಾರು ವರ್ಷಗಳಾಗಿದ್ರು ಸಲ್ಮಾನ್ ಖಾನ್ ಅವನ್ ತಪ್ಪೊಪ್ಕೊಳ್ದೆ ಈ ಕೇಸ್ ನ 20 ವರ್ಷಗಳಿಂದ ಟ್ರಯಲ್ ಕೋರ್ಟ್ ಅಲ್ಲಿ ನಡ್ಸ್ಕೊಂಡ್ ಬಂದಿದ್ದಾನೆ. ಇದರಿಂದ ಲಾರೆನ್ಸ್ ಬಿಷ್ಣೋಯ್ ಸಲ್ಮಾನ್ ಖಾನ್ ನ ಸಾಯಿಸೋದೇ ನನ್ನ ಗುರಿ ಅಂತ ಹೇಳಿರ್ತಾನೆ. लक्ष्य तो सर सलमान खान मारना जी और कोई लक्ष्य नहीं है. ಆದ್ರೆ ಸಲ್ಮಾನ್ ಖಾನ್ ಏನಾದ್ರೂ ಬಿಷ್ಣೋಯ್ ಸಮುದಾಯದವರು ಪೂಜೆ ಮಾಡೋ ದೇವಸ್ಥಾನಕ್ಕೆ ಹೋಗಿ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಸಾಕು, ನಾವು ಅವ್ರಿಗೆ ಯಾವುದೇ ತೊಂದರೆ ಕೊಡೋದಿಲ್ಲ ಅಂತ ಕೂಡ ಹೇಳಿರ್ತಾರೆ. हमारे बिश्नोइयों का मंदिर है मुकाम, मुक्तिधाम मुकाम एक मंदिर है हमारे बिश्नोइयों का. बस वहाँ जाके हमारे मंदिर में जाके माफी मांग ले. ಆದ್ರೆ ಸಲ್ಮಾನ್ ಖಾನ್ ತನ್ನ ಈಗೋ ಇಂದ ಯಾವುದೇ ಕ್ಷಮೆ ಕೂಡ ಕೇಳೋದಿಲ್ಲ. चाहता हूं कि आज जनता के सामने एक बार ये बताएं कि आखिर किस्सा क्या था, हुआ. इस केस को लड़ेंगे मेरिट पर कोर्ट में और जीतेंगे कोर्ट में, क्योंकि सर केस ही नहीं
ಇದನ್ನೆಲ್ಲ ನೋಡಿ ಲಾರೆನ್ಸ್ ಬಿಷ್ಣೋಯ್ ಸಲ್ಮಾನ್ ಖಾನ್ ನ ಸಾಯಿಸ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಈ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಏಪ್ರಿಲ್ 5, 2018ಕ್ಕೆ ಸಿಕ್ಕಿರೋ ಆಧಾರಗಳ ಮೇಲೆ ಟ್ರಯಲ್ ಕೋರ್ಟ್ ಅಲ್ಲಿ ಸಲ್ಮಾನ್ ಖಾನ್ ಈ ಕ್ರೈಮ್ ಮಾಡಿದಾನೆ ಅಂತ ಪ್ರೂವ್ ಆಗುತ್ತೆ. ಆಗ 5 ವರ್ಷ ಜೈಲ್ ಶಿಕ್ಷೆ ವಿಧಿಸ್ತಾರೆ. ಟ್ರಯಲ್ ಕೋರ್ಟ್ ತೀರ್ಪು ಕೊಟ್ಟ ತಕ್ಷಣ ಸಲ್ಮಾನ್ ಖಾನ್ ಹೈಕೋರ್ಟ್ ಗೆ ಅಪೀಲ್ ಮಾಡ್ತಾನೆ. ಕೊನೆಗೆ ಜೈಲ್ಗೆ ಹೋಗಿದ್ದ ಕೇವಲ 2 ದಿವಸದಲ್ಲಿ ಬೇಲ್ ಮೇಲೆ ಹೊರಗಡೆ ಬರ್ತಾನೆ. ಇದನ್ನೆಲ್ಲ ನೋಡಿದ ಲಾರೆನ್ಸ್ ಬಿಷ್ಣೋಯ್ಗೆ ಸಲ್ಮಾನ್ ಖಾನ್ ನ ಸಾಯಿಸಲೇಬೇಕು ಅಂತ ಅವ್ನ್ ಗ್ಯಾಂಗ್ ಮೆಂಬರ್ ಆಗಿದ್ದ ಸಂಪತ್ ನೆಹ್ರಾನ ಮುಂಬೈಗೆ ಕಳಿಸ್ತಾನೆ. ಆದ್ರೆ ಸಂಪತ್ ನೆಹ್ರಾ ಕೂಡ ಲಾರೆನ್ಸ್ ಬಿಷ್ಣೋಯ್ ತರ ಒಬ್ಬ ಪೊಲೀಸ್ ಆಫೀಸರ್ ಮಗನಾಗಿದ್ದು चंडीगढ़ पुलिस में नौकरी करी. ಅವನ ತಮ್ಮ ಇಂಡಿಯನ್ ಆರ್ಮಿಯಲ್ಲಿ ದೇಶಕ್ಕಾಗಿ ಸೇವೆ ಮಾಡ್ತಾ ಇರ್ತಾನೆ. एक बेटा भटिंडा जेल में है, दूसरा आर्मी में है. ಜೊತೆಯಲ್ಲಿ ಸಂಪತ್ ನೆಹ್ರಾ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದು ಒಲಿಂಪಿಕ್ಸ್ ಗೆ ಅಂತ ತಯಾರಿಯಾಗಿ एथलेटिक्स में है ना बढ़िया तैयारी करवा रहे थे, ओलंपिक के लिए तैयार कर रहे थे. ಹಲವಾರು ಕಾರಣಗಳಿಂದ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ಸ್ ಅಲ್ಲಿ ಒಬ್ನಾಗಿರ್ತಾನೆ. ಆದ್ರೆ ಸಲ್ಮಾನ್ ಖಾನ್ ಗೆ ಟೈಟ್ ಸೆಕ್ಯೂರಿಟಿ ಇದ್ದಿದ್ರಿಂದ ಈ ಪ್ಲಾನ್ ಸಕ್ಸಸ್ ಆಗಲ್ಲ. ಈ ವಿಷಯ ಪೊಲೀಸ್ ಗೆ ಗೊತ್ತಾಗಿ ಜೂನ್ 2018ರಲ್ಲಿ ಸಂಪತ್ ನೆಹ್ರಾನ ಅರೆಸ್ಟ್ ಮಾಡ್ತಾರೆ. 2019ರಲ್ಲಿ ಸಲ್ಮಾನ್ ಖಾನ್ ನ ಕೋರ್ಟ್ ಹಿಯರಿಂಗ್ ಇದ್ದ ಟೈಮ್ ಅಲ್ಲಿ ಬಿಷ್ಣೋಯ್ ಗ್ರೂಪ್ ಗೆ ಲಿಂಕ್ ಆಗಿದ್ದ ಒಂದು ಫೇಸ್ಬುಕ್ ಅಕೌಂಟ್ ಅಲ್ಲಿ ಇಂಡಿಯನ್ ಲಾ ಇಂದ ಎಸ್ಕೇಪ್ ಆಗಿರ್ಬೋದು, ಆದ್ರೆ ಬಿಷ್ಣೋಯ್ ಕಮ್ಯುನಿಟಿ ಇಂದ ಎಸ್ಕೇಪ್ ಆಗೋದಕ್ಕಾಗಲ್ಲ ಅಂತ ಪೋಸ್ಟ್ ಮಾಡ್ತಾರೆ. ಇಷ್ಟೆಲ್ಲ ಪ್ಲಾನ್ ಫೇಲ್ಯೂರ್ ಆಗಿದ್ರು ಬಿಷ್ಣೋಯ್ ಗ್ಯಾಂಗ್ ಹಿಂದೆ ಸರಿಯೋದಿಲ್ಲ. ಆಗಸ್ಟ್ 2020ರಲ್ಲಿ ಸಲ್ಮಾನ್ ಖಾನ್ ನ ವಾಚ್ ಮಾಡೋದಕ್ಕೆ ಬಿಷ್ಣೋಯ್ ಗ್ಯಾಂಗ್ ಮುಂಬೈಗೆ ಒಬ್ಬ ಶಾರ್ಪ್ ಶೂಟರ್ ನ ಕಳಿಸ್ತಾರೆ. ಈ ಸಲ ಕೂಡ ಪೊಲೀಸ್ ಅವನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಈ ಮಧ್ಯೆ ಇನ್ನೊಂದು ಘಟನೆ ನಡೆಯುತ್ತೆ. ಅಕ್ಟೋಬರ್ 10, 2020ರಲ್ಲಿ ಬಾಂಬಿಯಾ ಗ್ಯಾಂಗ್ ಲಾರೆನ್ಸ್ ಗ್ಯಾಂಗ್ ಗೆ ಸೇರಿದ್ದ ಗೋಲ್ಡಿ ಬ್ರಾರ್ ಕಸಿನ್ ಆದ ಗುರ್ಲಾಲ್ ಬ್ರಾರ್ ನ ಕೊಲೆ ಮಾಡ್ತಾರೆ. ಇಲ್ಲಿಂದ 2 ಗ್ಯಾಂಗ್ ಗಳ ಮಧ್ಯೆ ಸೇಡಿನ ಬೆಂಕಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಇದೇ ರಿವೆಂಜ್ ಗೆ ಫೆಬ್ರವರಿ 18, 2021ಕ್ಕೆ ಬಾಂಬಿಯಾ ಗ್ಯಾಂಗ್ ಗೆ ಲಿಂಕ್ ಆಗಿದ್ದ ಗುರ್ಲಾಲ್ ಸಿಂಗ್ ಬಲ್ವಾನ್ ನ ಲಾರೆನ್ಸ್ ಗ್ಯಾಂಗ್ ಕೊಲೆ ಮಾಡುತ್ತೆ. 2021ರಲ್ಲಿ ಲಾರೆನ್ಸ್ ಜೈಲೊಳಗೆ ಕುತ್ಕೊಂಡು ಈ ಕೊಲೆಗಳನ್ನ ಮಾಡಿಸ್ತಾ ಇರೋ ವಿಷಯ ಗವರ್ಮೆಂಟ್ ಗೆ ಗೊತ್ತಾಗಿ ಡೆಲ್ಲಿಯ ಹೈ ಸೆಕ್ಯೂರಿಟಿ ತಿಹಾರ್ ಜೈಲ್ಗೆ ಶಿಫ್ಟ್ ಮಾಡಿ FIR ರಿಜಿಸ್ಟರ್ ಮಾಡ್ತಾರೆ. ಆಗಸ್ಟ್ 7, 2021ಕ್ಕೆ ಲಾರೆನ್ಸ್ ಬಿಷ್ಣೋಯ್ಗೆ ತುಂಬಾ ಆತ್ಮೀಯನಾಗಿದ್ದ ವಿಕ್ಕಿ ಮೆದುಕೆರಾ ತನ್ನ ಫ್ರೆಂಡ್ ಮತ್ತೆ ಪ್ರಾಪರ್ಟಿ ಡೀಲರ್ ನ ಮೀಟ್ ಮಾಡೋದಕ್ಕೆ ಹೋಗಿದಾಗ 4 ಜನ ಅಟ್ಯಾಕ್ ಮಾಡಿ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಈ ಕೊಲೆ ಪ್ರಕರಣದಲ್ಲಿ ಸಿದ್ದು ಮೂಸೇವಾಲಾ ಮ್ಯಾನೇಜರ್ ಆಗಿದ್ದ ಅವನ ಕ್ಲೋಸ್ ಫ್ರೆಂಡ್ ಶಗನ್ ಪ್ರೀತ್ ಸಿಂಗ್ ಮೇಲೆ ಕೂಡ ಕೊಲೆ ಆರೋಪ ಇರುತ್ತೆ. ಕೊಲೆ ಆದ್ಮೇಲೆ ಶಗನ್ ಪ್ರೀತ್ ಸಿಂಗ್ ಆಸ್ಟ್ರೇಲಿಯಾಗೆ ಹೋಗಿರ್ತಾನೆ. ಅದೇ ಟೈಮ್ ಅಲ್ಲಿ ಲಾರೆನ್ಸ್ ಬಿಷ್ಣೋಯ್ ತಮ್ಮ ಅನ್ಮೋಲ್ ಬಿಷ್ಣೋಯ್ ಕೂಡ ಭಾನು ಪ್ರತಾಪ್ ಅನ್ನೋ ಫೇಕ್ ಪಾಸ್ಪೋರ್ಟ್ ಯೂಸ್ ಮಾಡ್ಕೊಂಡು ನೇಪಾಲ್ ಮೂಲಕ ಇಂಡಿಯಾ ಬಿಟ್ಟು ದುಬೈ ಕೀನ್ಯಾ ರೂಟ್ ಇಂದ ಕೊನೆಗೆ USA ಹೋಗಿರ್ತಾನೆ. ಇದರಲ್ಲಿ ಸಿದ್ದು ಮೂಸೇವಾಲಾ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅಂತ ಲಾರೆನ್ಸ್ ಗ್ಯಾಂಗ್ ನ ಲೀಡ್ ಮಾಡ್ತಾ ಇದ್ದ ಗೋಲ್ಡಿ ಬ್ರಾರ್ ಸಿದ್ದು ಮೂಸೇವಾಲಾನ ಟಾರ್ಗೆಟ್ ಮಾಡಿ ಅವನ್ನ ಸಾಯಿಸೋದಕ್ಕೆ ಅಂತ ಒಂದು ಟೀಮ್ ನ ಕಳಿಸಿರ್ತಾನೆ. ಆದ್ರೆ ಆ ಟೈಮ್ ಅಲ್ಲಿ ಸಿದ್ದು ಮೂಸೇವಾಲಾ ಒಬ್ಬ ಫೇಮಸ್ ಸಿಂಗರ್ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಕೂಡ ಆಕ್ಟಿವ್ ಇದ್ದ. ಇದರಿಂದ ಅವನಿಗೆ ಟೈಟ್ ಸೆಕ್ಯೂರಿಟಿ ಇತ್ತು, ಜೊತೆಯಲ್ಲಿ ಅವನ ಕಾರ್ ಕೂಡ ಬುಲೆಟ್ ಪ್ರೂಫ್ ಆಗಿತ್ತು. ಇದರಿಂದ ಬಿಷ್ಣೋಯ್ ಗ್ಯಾಂಗ್ ಕಳಿಸಿದ್ದ ಟೀಮ್ ಒಂದು ಸರಿಯಾದ ಚಾನ್ಸ್ ಗೆ ಕಾಯ್ತಾ ಇರುತ್ತೆ. ಮೇ 28, 2022ರಲ್ಲಿ ಪಂಜಾಬ್ ಸರ್ಕಾರ VIP ಸೆಕ್ಯೂರಿಟಿ ರಿವ್ಯೂ ನ ಭಾಗವಾಗಿ VIP ಗಳ ಸೆಕ್ಯೂರಿಟಿನ ರಿಡ್ಯೂಸ್ ಮಾಡಿರ್ತಾರೆ. ಅದೇ ಟೈಮ್ ಅಲ್ಲಿ ಸಿದ್ದು ಮೂಸೇವಾಲಾ ಆಗಿದ್ದ ಸೆಕ್ಯೂರಿಟಿನ 4 ಕಮಾಂಡೋಸ್ 2 ಕಮಾಂಡೋಸ್ ಗೆ ರೆಡ್ಯೂಸ್ ಮಾಡಿರ್ತಾರೆ. ಅದರ ನೆಕ್ಸ್ಟ್ ದಿವಸನೇ ಸಿದ್ದು ಮೂಸೇವಾಲಾ ಸೆಕ್ಯೂರಿಟಿ ಮತ್ತೆ ಬುಲೆಟ್ ಪ್ರೂಫ್ ಕಾರ್ ಯಾವ್ದು ಇಲ್ಲದೆ ಪಂಜಾಬ್ ನ ಮಾನ್ಸಾ ಡಿಸ್ಟ್ರಿಕ್ಟ್ ನ ಜವಾರ್ಕಿ ಹಳ್ಳಿ ಹತ್ರ ತನ್ನ ಮಹೀಂದ್ರ ತಾರ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಗೋಲ್ಡಿ ಬ್ರಾರ್ ಕಳಿಸಿದ ಟೀಮ್ ಅವನ ಕಾರ್ ನ ಅಟ್ಯಾಕ್ ಮಾಡಿ ಸುಮಾರು 30 ರೌಂಡ್ ಫೈರಿಂಗ್ ಮಾಡಿ ಸಿದ್ದು ಮೂಸೇವಾಲಾನ ಸಾಯಿಸ್ಬಿಡ್ತಾರೆ. ಸಿದ್ದು ಮೂಸೇವಾಲಾ ಕೊಲೆ ಆದ್ಮೇಲೆ ಈ ಕೊಲೆ ನಾವೇ ಮಾಡಿಸಿದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗೋಲ್ಡಿ ಬ್ರಾರ್ ಒಪ್ಕೊಂಡಿರ್ತಾನೆ. ಸಿದ್ದು ಮೂಸೇವಾಲಾ ಕೊಲೆ ವಿಚಾರ ಗೊತ್ತಾಗ್ತಾ ಇದ್ದಾಗೆ ಪಂಜಾಬ್ ಮಾತ್ರ ಅಲ್ಲ, ಇಂಡಿಯಾ ಫುಲ್ ಶಾಕ್ ವೇವ್ ಕ್ರಿಯೇಟ್ ಆಗಿರುತ್ತೆ. ಅಭಿಮಾನಿಗಳು ಜಸ್ಟಿಸ್ ಫಾರ್ ಸಿದ್ದು ಮೂಸೇವಾಲಾ ಅಂತ ಕ್ಯಾಂಪೇನ್ ನಡೆಸ್ತಾ ಇರ್ತಾರೆ. ಜೊತೆಗೆ ಬಾಂಬಿಯಾ ಗ್ಯಾಂಗ್ ಮತ್ತೆ ಇನ್ನೂ ಕೆಲವು ಗ್ಯಾಂಗ್ಸ್ ಸಿದ್ದು ಕೊಲೆಗೆ ರಿವೆಂಜ್ ತಗೋತೀವಿ ಅಂತ ಓಪನ್ ಚಾಲೆಂಜ್ ಮಾಡಿರ್ತಾರೆ. ಸಿದ್ದು ಮೂಸೇವಾಲಾನ ಕೊನೆದಾಗಿ ನೋಡ್ಬೇಕು ಅಂತ ಲಕ್ಷಾಂತರ ಜನ ಅಭಿಮಾನಿಗಳು ಅವರ ಮೂಸಹಳ್ಳಿಗೆ ಬಂದಿರ್ತಾರೆ. ಅವರ ಅಂತಿಮ ಯಾತ್ರೆಯಲ್ಲಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಕೊನೆದಾಗಿ ಕಣ್ಣೀರಾಗ್ತಾ ನಮನ ಸಲ್ಲಿಸ್ತಾರೆ. ಈ ವಿಡಿಯೋ ಮುಂದಿನ ಭಾಗ ಬೇಕಾದ್ರೆ VR in ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.